ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ನಮ್ಮ ಫ್ಯಾಮಿಲಿ ಟ್ರಿಪ್ನ ವ್ಲಾಗ್ ತೋರಿಸ್ತಾ ಇದ್ದೀನಿ. ನನ್ನ ಚಾನಲಲ್ಲಿ ನಾನು ತೋರಿಸ್ತಾ ಇರೋಂಥ ಮೊದಲನೇ ವ್ಲಾಗ್ ಆಗಿದೆ ಇದು. ಲಾಕ್ಡೌನ್ ನಂತರ ಸ್ನೇಹಿತರೆ ನಾವು ಹೋಗ್ತಾ ಇರೋಂಥ ಮೊದಲನೇ ಟ್ರಿಪ್ ಇದು. ಲಾಕ್ಡೌನ್ ಮುಗಿದ ಮೇಲೆ ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ಸೊ ಹಾಗಾಗಿ ಸುಮಾರು ದಿನಗಳಾದಮೇಲೆ ನಾವು ಈ ರೀತಿ ಒಂದು ಪ್ಲ್ಯಾನ್ ಮಾಡಿ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ನೋಡಿ, ಅಣ್ಣ ಮಕ್ಕಳು ಎಲ್ಲ ಯಾವ ರೀತಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ನಾವು ಹೋಗ್ತಾ ಇರೋ ಪ್ಲೇಸಸ್ ಬಂದು ಸ್ನೇಹಿತರೆ ಮುಳ್ಳಯ್ಯನಗಿರಿ ಹಾಗೆ ಬಾಬಾ ಬುಡನ್ಗಿರಿ, ಆ ಒಂದು ಪ್ಲೇಸಸ್ಗಳಿಗೆ ಹೋಗ್ತಾ ಇದ್ದೀವಿ. ನಾವು ದಾವಣಗೆರೆಯಿಂದ ಬೆಳಿಗ್ಗೆನೆ 7 ಗಂಟೆ ಸುಮಾರಿಗೆ ನಾವು ಬಿಟ್ವಿ. ನಾವು ಬೆಳಿಗ್ಗೆ ಟಿಫನಿಗೆ ಹಾಗೆ ಮಧ್ಯಾಹ್ನ ಲಂಚಿಗೆ ಏನೇನು ಬೇಕೋ ಎಲ್ಲ ಅಡುಗೆನ ಮನೆಯಿಂದನೇ ಮಾಡ್ಕೊಂಡು ತೊಗೊಂಡೋಗಿದ್ವಿ. ದಾವಣಗೆರೆಯಿಂದ ಮುಂದೆ ಸಂತೆಬೆನ್ನೂರು ದಾಟಿ ಮುಂದೆ ಹೋದಾಗ ಅಲ್ಲೊಂದು ರೋಡ್ ಸೈಡ್ ಒಂದು ತೆಂಗಿನ ತೋಟ ಇತ್ತು. ಅಲ್ಲೇ ಎಲ್ಲ ಕುತ್ಕೊಂಡು ನಾವು ಟಿಫನ್ ಮಾಡಿದ್ವಿ. ಹೆಚ್ಚು ಕಡಿಮೆ ಒಂದು 8:30 ಆಗಿತ್ತು. ಅಲ್ಲಿ ಯಾವುದೇ ರೀತಿ ವಿಡಿಯೋನ ನಾನು ನಿಮಗೆ ಶೂಟ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಮುಳ್ಳಯ್ಯನಗಿರಿ ಹತ್ತತ್ರನೇ ನಾವು ಬರ್ತಾ ಇದ್ದೀವಿ. ಇಲ್ಲಿಂದ ನಾನು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ತುಂಬ ಘಾಟ್ ಸೆಕ್ಷನ್ ಇರುತ್ತೆ. ಡ್ರೈವ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕು. ಹಾಗೆ ಮಧ್ಯ ಮಧ್ಯ ಹೋಮ್ ಸ್ಟೇಗಳು ಹಾಗೆ ರೆಸಾರ್ಟ್ಸ್ಗಳೆಲ್ಲ ಸಿಗುತ್ತೆ. ಯಾರಾದರೂ ಉಳ್ಕೊಳ್ಳೋರಿದ್ದರೆ ಖಂಡಿತ ಅಲ್ಲಿ ನೀವು ಸ್ಟೇ ಆಗ್ಬೋದು. ನೋಡಿ, ನಾವೀಗ ಮುಳ್ಳಯ್ಯನಗಿರಿಗೆ ಬಂದಿದ್ದೀವಿ. ಇಲ್ಲೇ ಕೆಳಗಡೆ ಎಲ್ಲ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ನಾವೀಗ ಮೇಲ್ಗಡೆ ಹೋಗಬೇಕು ಸ್ನೇಹಿತರೆ. ಹಿಸ್ಟರಿ ಓದಿರೋರಿಗೆಲ್ಲ ಗೊತ್ತಿರುತ್ತೆ ಮುಳ್ಳಯ್ಯನಗಿರಿ ಪ್ರಾಮುಖ್ಯತೆ ಏನು ಅಂತೇಳಿ. ಹೌದು, ಇದು ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದ ಒಂದು ಶಿಖರ ಆಗಿದೆ. ಅಷ್ಟೇ ಅಲ್ಲ, ಇದು ಸಮುದ್ರ ಮಟ್ಟಕ್ಕಿಂತ ಸುಮಾರು 6330 ಅಡಿ ಎತ್ತರದಲ್ಲಿದೆ ಸ್ನೇಹಿತರೆ ಇದು. ನೋಡಿ, ಇಲ್ಲಿ ಸ್ಟೆಪ್ಸ್ ಎಲ್ಲ ಹತ್ತಿ ನಾವು ಹೋಗ್ತಾ ಇದ್ದೀವಿ. ಇದು ಸ್ಟೆಪ್ಸ್ ಹೆಚ್ಚು ಕಡಿಮೆ 300 ಸ್ಟೆಪ್ಸ್ ಇದೆ. ಪೂರ್ತಿ ಸ್ಟೆಪ್ಸ್ ಎಲ್ಲ ಹತ್ತಿ ಮೇಲ್ಗಡೆ ಹೋಗಬೇಕು. ಮಧ್ಯ ಮಧ್ಯ ನಾವು ಅಲ್ಲಲ್ಲಿ ನಿಂತ್ಕೊಂಡು ಫೋಟೋ ಎಲ್ಲ ಶೂಟ್ ಮಾಡಿಕೊಂಡು ನಾವು ಮೇಲೆ ಹೋಗ್ತಾ ಇದ್ದೀವಿ. ನೇಚರ್ ಇಷ್ಟಪಡೋರಿಗೆ ಹಾಗೆ ಟ್ರೆಕ್ಕಿಂಗ್ ಮಾಡೋರಿಗೆ ಕೂಡ ಇದು ಒಂದು ಒಳ್ಳೆ ಪ್ಲೇಸ್ ಆಗಿದೆ. ನೀವು ನೋಡ್ತಾ ಇರ್ಬೋದು ಹೇಗೆ ಕಾಣ್ತಾ ಇದೆ ಅಂತೇಳಿ. ನಾವಿಲ್ಲಿಗೆ ಬಂದಾಗ 11:30 11:45 ಹಂಗಾಗಿತ್ತು. ಆದ್ರೂ ಇನ್ನೂ ಎಷ್ಟು ಚಳಿ ಇತ್ತು ಅಂದರೆ ಸಖತ್ ಗಾಳಿ ಇತ್ತು, ಹಾಗೆ ಚಳಿನೂ ತುಂಬ ಇತ್ತು. ಸ್ವೆಟರು ಜರ್ಕಿನ್ಸ್ ಎಲ್ಲ ಹಾಕ್ಕೊಂಡ್ರೂ ನಾವು ತುಂಬ ನಡುಗ್ತಾ ಇದ್ವಿ. ಸೇಮ್ ಈ ಊಟಿಯಲ್ಲಿ ಯಾವ ರೀತಿ ಇರುತ್ತೆ ವಾತಾವರಣ ಅದೇ ರೀತಿ ಇತ್ತು. ಇದನ್ನು ನೋಡ್ತಾ ಇದ್ದರೆ ಒಳ್ಳೆ ಇನ್ನೊಂದು ಊಟಿನ ನೋಡೋ ಥರ ಅನಿಸ್ತಾ ಇತ್ತು ಸ್ನೇಹಿತರೆ. ಅಷ್ಟು ಚೆನ್ನಾಗಿದೆ. ಖಂಡಿತ ಪ್ಲೇಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ನೋಡಿಲ್ಲ ಅಂದರೆ ಈ ವಿಂಟರ್ ಸೀಸನಲ್ಲಿ ಈ ಪ್ಲೇಸಸ್ಗಳಿಗೆ ಹೋಗ್ಬೋದು. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ನೋಡಿ, ಫಾಗ್ ಎಲ್ಲ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತೇಳಿ. ಇಲ್ಲಿ ಫೋಟೋ ಶೂಟ್ ಮಾಡಲಿಕ್ಕೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾರಾದರೂ ಒನ್ ಡೇ ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡ್ತಾ ಇದ್ದರೆ ಇದೊಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ದಾವಣಗೆರೆಯಿಂದ ಮುಳ್ಳಯ್ಯನಗಿರಿಗೆ ಕರೆಕ್ಟಾಗಿ 175 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ನೋಡಿ, ನಾವು ಅಲ್ಲಲ್ಲೇ ನಿಂತ್ಕೊಂಡು ಸ್ವಲ್ಪ ಫೋಟೋ ಎಲ್ಲ ಶೂಟ್ ಮಾಡಿಕೊಂಡು ಆನಂತರ ಮತ್ತೆ ಮೇಲ್ಗಡೆ ಹೋದ್ವಿ. ನೀವು ನೋಡ್ತಿರ್ಬೋದು ಸೈಡಿಂದ ವ್ಯೂ ಎಲ್ಲ ಈ ರೀತಿಯಾಗಿ ಕಾಣುತ್ತೆ. ಕರೆಕ್ಟಾಗಿ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಬೆಳಿಗ್ಗೆನೇ ಅರ್ಲಿ ಮಾರ್ನಿಂಗ್ ಬೇಗ ಹೋದರೆ ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ ಹಾಗೆ ಕಲ್ಲತ್ಗಿರಿ ಫಾಲ್ಸ್, ಕೆಮ್ಮಣ್ಣಗುಂಡಿ 4 ಪ್ಲೇಸಸ್ನ ನೋಡ್ಕೊಂಬರ್ಬೋದು. ಬಟ್ ನಾವು ಲಾಸ್ಟ್ ಟೈಮು ಕೆಮ್ಮಣ್ಣಗುಂಡಿ, ಕಲ್ಲತ್ಗಿರಿ ಫಾಲ್ಸ್ ಎಲ್ಲ ನೋಡಿದ್ವಿ. ಹಾಗಾಗಿ ಮಕ್ಕಳು ಎಲ್ಲ ಇದ್ದರು ಅಂತೇಳಿ ಬೆಳಿಗ್ಗೆನೇ ಹೋಗಿ ಮತ್ತೆ ನೈಟ್ ಅಷ್ಟೊತ್ತಿಗೆ ವಾಪಸ್ ಬಂದುಬಿಟ್ವಿ. ಬರೀ ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿಗೆ ಮಾತ್ರ ನಾವು ಹೋಗಿದ್ದು. ನೋಡಿ, ಈಗ ನಾವು ಮತ್ತೆ ಸ್ಟೆಪ್ಸ್ ಹತ್ತಿ ಮೇಲ್ಗಡೆ ಹೋಗ್ತಾ ಇದ್ದೀವಿ. ನನಗೂ ನಮ್ಮ ಅತ್ತಿಗೆಗೂ ಅರ್ಧಕ್ಕೆ ಸಾಕಾಯಿತು. ಹಾಗಾಗಿ ನಾವು ಅಲ್ಲೇ ಕೂತ್ಕೊಂಡ್ಬಿಟ್ವಿ. ಇನ್ನು ಉಳಿದಿರೋ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮೇಲ್ಗಡೆ ಹೋದರು. ನೋಡಿ, ಮೇಲಿಂದ ಕೆಳಗಡೆ ವೆಹಿಕಲ್ಸ್ ಎಲ್ಲ ಯಾವ ರೀತಿಯಾಗಿ ಕಾಣ್ತಾ ಇದೆ, ಎಷ್ಟು ಚಿಕ್ಕದಾಗಿ ಕಾಣ್ತಾ ಇದೆ ನೋಡಿ. ನೀವು ವಿಡಿಯೋದಲ್ಲಿ ನೋಡಿದ್ರೇ ಗೊತ್ತಾಗ್ತಿರ್ಬೋದು ಯಾವ ರೀತಿಯಾಗಿ ಫಾಗ್ ಎಲ್ಲ ಹೆಂಗಿದೆ ಅಂತ. ಈ ಮೋಡನು ಹಾಗೆ ಈ ಒಂದು ಬೆಟ್ಟ ಎರಡೂ ಒಂದೇ ಏನೋ ಅನ್ನೋ ಥರ ಕಾಣ್ತಾ ಇದೆ ನೋಡಿ. ನಾನು ನಮ್ಮ ಅತ್ತಿಗೆ ಸುಮ್ಮನೆ ಕೂತ್ಕೊಂಡ್ಬಿಟ್ವಿ ಅಲ್ಲಿ.
ಇನ್ನು ಅಣ್ಣ ಹಾಗೆ ನಮ್ಮ ಹಸ್ಬೆಂಡು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಮೇಲ್ಗಡೆ ಬಂದರು. ನೋಡಿ, ಮೇಲಿಂದ ಹಾಗೆ ಸೈಡಿಂದ ಎಲ್ಲ ವ್ಯೂ ಈ ಥರ ಕಾಣುತ್ತೆ. ನೋಡಿ, ಕಾರ್ಗಳು, ರೋಡ್ ಎಲ್ಲ ಯಾವ ರೀತಿಯಾಗಿ ಕಾಣ್ತಾ ಉಂಟಂತ. ಮೇಲೆ ಇಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ, ಇಲ್ಲಿ ಕಾಣ್ತಿದೆಯಲ್ಲ, ಇದು ಚಿಕ್ಕದು ದೇವಸ್ಥಾನ, ಮುಳ್ಳಯ್ಯನ ದೇವಸ್ಥಾನ ಅಂತ ಕರೀತಾರೆ. ನಾವು ಮನೆಯಿಂದನೇ ಅಡುಗೆ ಎಲ್ಲ ತೊಗೊಂಡೋಗಿದ್ವಿ ಸ್ನೇಹಿತರೆ. ಯಾಕಂದರೆ ಈ ಒಂದು ಕೊರೋನಾ ಟೈಮಲ್ಲಿ ಹೊರಗಡೆ ಎಲ್ಲೂ ನಾವು ತಿನ್ನೋದು ಬೇಡ ಅಂಥೇಳಿ ಮನೆಯಿಂದನೇ ಟಿಫನಿಗೆ ಹಾಗೆ ಲಂಚಿಗೆ ಏನು ಬೇಕೋ ಎಲ್ಲ ನಾವು ಮಾಡ್ಕೊಂಡು ಹೋಗಿದ್ವಿ. ಸೊ ಹಾಗಾಗಿ ನಾವು ಬಿಟ್ಟಿದ್ದು ತುಂಬ ಲೇಟ್ ಆಯಿತು. ಅದಕ್ಕೆ ನಾವು 2 ಪ್ಲೇಸಸ್ನ ಮಾತ್ರನೇ ನೋಡ್ಕೊಂಡು ಬಂದ್ವಿ. ಹಾಗೆ ಬಾಬಾ ಬುಡಂಗಿರಿಗೆ ಹೋಗ್ತಾ ಕೆಲವೊಂದು ಫಾಲ್ಸ್ಗಳು ಸಿಗುತ್ತೆ, ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿತ್ತು. ವಿಡಿಯೋ ನೋಡ್ತಾ ಇರ್ರಿ, ಮುಂದೆ ಗೊತ್ತಾಗುತ್ತೆ ನಿಮಗೆ. ನೋಡಿ, ನಾವು ಇಲ್ಲಿ ತುಂಬ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆನಂತರ ಈಗ ಸ್ಟೆಪ್ಸ್ ಎಲ್ಲ ಇಳಿದು ಕೆಳಗಡೆ ಹೋಗ್ತಾ ಇದ್ದೀವಿ. ನೋಡಿ, ಎಷ್ಟು ಬ್ಯೂಟಿಫುಲ್ ವ್ಯೂ ಅಲ್ವಾ. ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ, ಅಣ್ಣ ಮಕ್ಕಳು ಅವರೆಲ್ಲ ಬರ್ತಾ ಇದ್ದಾರೆ ಕೆಳಗಡೆಗೆ. ನಾವು ಕೂಡ, ನಾನು ನಮ್ಮ ಅತ್ತಿಗೆನೂ ಕೆಳಗೆ ಹೋಗ್ತಾ ಇದ್ದೀವಿ. ಕೆಳಗೆ ಅಪ್ಪ ಅಮ್ಮ ಅಲ್ಲೇ ಇದ್ದರು, ಅವ್ರ ಮೇಲೆ ಬರೋಕ್ಕಾಗಲಿಲ್ಲ. ಆನಂತರ ಸ್ನೇಹಿತರೆ, ನಾವು ಮುಳ್ಳಯ್ಯನಗಿರಿಯಿಂದ ಬಾಬಾ ಬುಡಂಗಿರಿಗೆ ಹೋಗ್ತಾ ಇದ್ವಿ. ಸೊ ಆನ್ ದ ವೇ ಅಲ್ಲಿ ಒಂದು ಹೊನ್ನಮ್ಮನಹಳ್ಳ ವಾಟರ್ ಫಾಲ್ಸ್ ಅಂತ ಇತ್ತು, ಇದನ್ನು ಕೂಡ ನೋಡ್ಕೊಂಡು ಹೋಗೋಣ ಅಂತ ನಾವು ಇಲ್ಲೇ ಇಳಿದ್ವಿ. ನಾವು ಇಲ್ಲಿಗೆ ಬರೋಷ್ಟೊತ್ತಿಗೆ ಆಗಲೇ 1:30 ಹಂಗಾಗಿತ್ತು ಟೈಮು. ಹಾಗಾಗಿ ಇಲ್ಲಿ ವಾಟರ್ ಫಾಲ್ಸ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಮುಳ್ಳಯ್ಯನಗಿರಿಯಿಂದ ಈ ಒಂದು ಹೊನ್ನಮ್ಮ ವಾಟರ್ ಫಾಲ್ಸಿಗೆ 16 ಕಿಲೋಮೀಟರ್ ಆಗುತ್ತೆ. ಇದಕ್ಕಿಂತ ಮುಂಚೆ ಜರಿ ಫಾಲ್ಸ್ ಅಂತ ಒಂದು ಸಿಗುತ್ತೆ, ಆದರೆ ಅಲ್ಲಿ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ, 700 ಚಾರ್ಜ್ ಆಗುತ್ತೆ. ನಾವೇನಲ್ಲಿ ಹೋಗಲಿಲ್ಲ. ನೋಡಿ, ಇಲ್ಲೊಂದು ಚಿಕ್ಕ ದೇವಸ್ಥಾನ ಕಾಣ್ತಾ ಇದೆಯಲ್ಲ, ಇದು ಹೊನ್ನಮ್ಮನ ದೇವಸ್ಥಾನ ಅಂತ ಹೇಳ್ತಾರೆ. ನಾವೀಗ ಸ್ಟೆಪ್ಸ್ ಹತ್ತಿ ಮೇಲ್ಗಡೆ ಹೋಗ್ತಾ ಇದ್ದೀವಿ. ನೋಡಿ, ಅಲ್ಲಿ ಮೇಲೆ ಕಾಣ್ತಾ ಇದೆಯಲ್ಲ, ನೀರು ಬರ್ತಾ ಇದೆಯಲ್ಲ, ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು. ನೀರಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಈ ವಾಟರ್ ಫಾಲ್ಸ್ ಅಂದರೆ ನೋಡಲಿಕ್ಕೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ, ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ನಾವು ಸ್ಲಿಪ್ಪರೆಲ್ಲ ಅಲ್ಲೇ ಬಿಟ್ಟು ನೀರಲ್ಲಿ ಇಳಿದು ಸ್ವಲ್ಪ ಹೊತ್ತು ಹಾಗೆ ಎಂಜಾಯ್ ಮಾಡಿದ್ವಿ. ನೀರು ಹೇಗಿತ್ತು ಅಂದರೆ ತುಂಬ ಕೋಲ್ಡ್ ಆಗಿತ್ತು. ಈ ಫ್ರಿಜ್ಜಲ್ಲಿ ನಾವು ಇಟ್ಟಿರ್ತೀವಲ್ಲ ಐಸ್ ವಾಟರು, ಆ ರೀತಿ ಇತ್ತು ಸ್ನೇಹಿತರೆ, ಅಷ್ಟು ತಣ್ಣಗಿತ್ತು ನೀರು. ಆದರೂ ನಾವು ನೀರಲ್ಲೇ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಯಾರಾದರೂ 1 ಡೇ ಟ್ರಿಪ್ಪಿಗೆ ಪ್ಲಾನ್ ಮಾಡ್ತಾ ಇದ್ರೆ ಅಂಥವರಿಗೆ ವಿಡಿಯೋ ಯೂಸ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಪೂರ್ತಿಯಾಗಿ ನೋಡ್ರಿ, ಮುಂದೆ ಇನ್ನೂ ಪ್ಲೇಸಸ್ನ ತೋರಿಸ್ತೀನಿ. ನಾನು ತೋರಿಸೋ ಪ್ಲೇಸಲ್ಲಿ ನಿಮಗೆ ಯಾವ ಪ್ಲೇಸ್ ಇಷ್ಟ ಆಯಿತು ಅಂತ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ಮಾತ್ರ ನಾವು ಹೋಗಿದ್ದ 3 ಪ್ಲೇಸು ಕೂಡ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನೋಡಿ, ಅಣ್ಣನ ಮಗಳು ಯಾವ ರೀತಿ ಪೋಸ್ ಕೊಡ್ತಾ ಇದ್ದಾಳೆ ನಿಂತ್ಕೊಂಡು. ನೋಡಿ, ನೀರು ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಅಲ್ಲ, ಇದನ್ನು ನೋಡೋಕ್ಕೇ ಒಂಥರ ಎಷ್ಟು ಚಂದ ಅನಿಸುತ್ತೆ. ನಂತರ ಸ್ನೇಹಿತರೆ, ಅಲ್ಲಿಂದ ನಾವು ಈಗ ಬಾಬಾ ಬುಡಂಗಿರಿಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಅಲ್ಲಿ ಮಧ್ಯಕ್ಕೆ ನಿಲ್ಲಿಸ್ಬಿಟ್ಟು ಸ್ವಲ್ಪ ಹೊತ್ತು ರಿಫ್ರೆಶ್ ಆದ್ವಿ. ಹಾಗೆ ಫೋಟೋ ಶೂಟ್ ಮಾಡ್ಕೊಳ್ಳೋರೆಲ್ಲ ಫೋಟೋ ಶೂಟ್ ಮಾಡಿಕೊಂಡ್ರು. ನಾವು 3 ಕಾರಲ್ಲಿ ಹೋಗಿದ್ವಿ. 2 ಅಣ್ಣರದು ಒಂದೊಂದು ಕಾರು, ಹಾಗೆ ನಮ್ಮದೊಂದು ಕಾರಿದೆ. 3 ಕಾರಲ್ಲಿ ನಾವು ಹೋಗಿದ್ವಿ. ಇಲ್ಲಿ ತುಂಬ ಘಾಟ್ ಸೆಕ್ಷನ್ ಇರುತ್ತೆ, ಡ್ರೈವ್ ಮಾಡುವಾಗ ಸ್ವಲ್ಪ ಹುಷಾರಾಗಿ ಡ್ರೈವ್ ಮಾಡಿ. ನಾವು ಬಾಬಾ ಬುಡಂಗಿರಿಯಲ್ಲಿ ಸ್ಟಾಪ್ ಮಾಡಲಿಲ್ಲ. ಬಾಬಾ ಬುಡಂಗಿರಿ ದಾಟಿ ಅಲ್ಲಿ ಇನ್ನೊಂದು ಫಾಲ್ಸ್ ಬರುತ್ತೆ, ಆ ಫಾಲ್ಸಿಗೆ ಹೋದ್ವಿ. ಬಾಬಾ ಬುಡಂಗಿರಿ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಹಿಂದೂ ಮುಸ್ಲಿಂ ಅವರ ಐಕ್ಯತೆಯ ಸ್ಥಳ ಅಂತಲೇ ಹೇಳ್ಬೋದು. ನೋಡಿ, ನಾವು ಬಾಬಾ ಬುಡಂಗಿರಿ ದಾಟಿ ಈಗ ಮುಂದಕ್ಕೆ ಬಂದಿದ್ದೀವಿ. ನಾವು ಬಂದಿರೋ ಪ್ಲೇಸ್ ಬಂದು ಮಾಣಿಕ್ಯದಾರ ಫಾಲ್ಸ್ ಸ್ನೇಹಿತರೆ. ಇದ್ದು ನಾವು ಬರುವಾಗ ಬಾಬಾ ಬುಡಂಗಿರಿಯಲ್ಲಿ ಒಂದು ಊಟ ಮಾಡ್ಲಿಕ್ಕೆ ಒಂದು ಪ್ಲೇಸ್ ನೋಡಿಕೊಂಡು ಅಲ್ಲೇ ಎಲ್ಲ ಊಟ ಮಾಡಿಕೊಂಡು ನಾವೀಗ ಮಾಣಿಕ್ಯದಾರ ಫಾಲ್ಸಿಗೆ ಬಂದಿದ್ದೀವಿ. ಇಲ್ಲಿ ಸ್ಟೆಪ್ಸ್ ಎಲ್ಲ ಕಾಣ್ತಾ ಇದೆಯಲ್ಲ, ಈಗ ನಾವು ಇಲ್ಲಿ ಕೆಳಗಿಳಿದು ಹೋಗಬೇಕು. ನೋಡಿ, ಇಲ್ಲಿ ಸುಮಾರು ಒಂದು ಕರೆಕ್ಟಾಗಿ 100 ಸ್ಟೆಪ್ಸ್ ಇದೆ. ಪೂರ್ತಿ ಕೆಳಗಿಳಿದು ಹೋದರೆ ಅಲ್ಲಿ ಫಾಲ್ಸ್ ಸಿಗುತ್ತೆ. ಈ ಒಂದು ಮಾಣಿಕ್ಯದಾರ ಫಾಲ್ಸ್ ಮುಸ್ಲಿಮ್ಸ್ ಅವರಿಗೆ ಒಂದು ಪವಿತ್ರ ಸ್ಥಳ ಅಂತಲೇ ಹೇಳ್ಬೋದು. ನೋಡಿ, ನಾವೆಲ್ಲ ಕೆಳಗಡೆ ಇಳಿದು ಹೋಗ್ತಾ ಇದ್ದೀವಿ.
ಬೇರೆ ಬೇರೆ ಪ್ಲೇಸಸ್ಸಿಂದ ಮುಸ್ಲಿಂ ಬಾಂಧವರು ಇಲ್ಲಿಗೆ ಬಂದು ಸ್ನಾನ ಎಲ್ಲ ಮಾಡಿಕೊಂಡು ಇಲ್ಲಿ ಬೀಳೋ ಅಂಥ ನೀರನ್ನ ವಾಟರ್ ಬಾಟಲಲ್ಲಿ ಸ್ಟೋರ್ ಮಾಡಿಕೊಂಡು ತೊಗೊಂಡೋಗ್ತಾರೆ. ಇದು ಪವಿತ್ರವಾದ ನೀರು ಅಂತೇಳಿ ಸ್ಟೋರ್ ಮಾಡ್ಕೊಂಡು ತೊಗೊಂಡೋಗ್ತಾರೆ. ನೋಡಿ ಕೆಳಗೆ ಬಂದಿದ್ದೀವಿ ನಾವು. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಮಾಣಿಕ್ಯಧಾರ ವಾಟರ್ ಫಾಲ್ಸ್ ಸ್ನೇಹಿತರೆ. ತುಂಬ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಸ್ನಾನ ಮಾಡಿದ್ರೂ ನಾವು ಡ್ರೆಸ್ ಚೇಂಜ್ ಮಾಡಲಿಕ್ಕೆಲ್ಲ ಆಪ್ಷನ್ ಉಂಟು. ಸ್ಟೆಪ್ಸ್ ಹತ್ತಿ ಮತ್ತೆ ಮೇಲೆ ಹೋದರೆ ಅಲ್ಲಿ ರೂಮ್ಗಳಿದೆ, ನಾವು ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಬೋದು. ನೋಡಿ ನೀರೆಲ್ಲ ಯಾವ ರೀತಿಯಾಗಿ ಬೀಳ್ತಾ ಇದೆ. ಇಲ್ಲಿ ಅಣ್ಣ ನೋಡ್ತಾ ಇದ್ದಾರೆ, ಹೋಗೋದ ಬೇಡ, ನೀರಲ್ಲಿ ನೆನೆಯೋದ ಬೇಡ ಅಂತ. ನಮಗೆಲ್ರಿಗೂ ತುಂಬ ಆಸೆ ಇತ್ತು, ಆದರೆ ತುಂಬ ಕೋಲ್ಡ್ ಇರೋದ್ರಿಂದ ನೀರು ತುಂಬ ಅಂದರೆ ತುಂಬ ತಣ್ಣಗಿತ್ತು. ಹಾಗಾಗಿ ನಾವು ಯಾರೂ ಸ್ನಾನ ಮಾಡಲಿಲ್ಲ. ಜಸ್ಟ್ ನೀರಲ್ಲಿ ಇಳಿದು ಸುಮ್ಮನೆ ಸ್ವಲ್ಪ ಹೊತ್ತು ಆಟ ಆಡಿದ್ವಿ ಅಷ್ಟೇ. ನೋಡಿ ಅತ್ತೆ ಮಗ ಹಾಗೆ ನಮ್ಮ ಅಣ್ಣ ಅವರಿಬ್ಬರೇ ಮಾತ್ರ ಅಷ್ಟೇ ನೆಂದಿದ್ದು, ಪೂರ್ತಿಯಾಗಿ ನೆಂದಿದ್ದು ಅವರಿಬ್ಬರೇ. ತುಂಬ ತಣ್ಣಗಿದೆ ನೀರು ಅಂತ ಹೇಳ್ತಾ ಇದ್ರು. ನಾವು ಮಾತ್ರ ಜಸ್ಟ್ ಬರೀ ನೀರಲ್ಲಿ ಇಳಿದು ಹಾಗೆ ಆಟ ಆಡಿದ್ವಿ ಅಷ್ಟೇ. ನೋಡಿ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ನೀವು ಬಂದರೆ ಚಿಕ್ಕಮಂಗ್ಳೂರು ಸೈಡು ಒಂದು ಸುಮಾರು ಪ್ಲೇಸಸ್ನ ನೋಡಿಕೊಂಡು ಹೋಗ್ಬೋದು. ಒನ್ ಡೇ ಟ್ರಿಪ್ಪಿಗೆ ಬೆಳಿಗ್ಗೆನೇ ಬೇಗ ಬಿಟ್ಟರೆ ನೈಟ್ ಅಷ್ಟೊತ್ತಿಗೆ ನೀವು ಹೋಗ್ಬೋದು. ನಾವು ಬಂದಿದ್ದು ಸ್ವಲ್ಪ ತಡ ಆಗಿರೋದ್ರಿಂದ ನಾವು ಕೇವಲ ಈ 3 ಪ್ಲೇಸಸ್ನ ನೋಡಿದ್ದು. ನೋಡಿ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಮುಳ್ಳಯ್ಯನಗಿರಿ ಹಾಗೆ ಹೊನ್ನಮ್ಮನ ವಾಟರ್ ಫಾಲ್ಸು, ಮಾಣಿಕ್ಯಧಾರ ವಾಟರ್ ಫಾಲ್ಸ್, ಈ 3 ಪ್ಲೇಸಲ್ಲಿ ನಿಮಗೆ ಯಾವ ಪ್ಲೇಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನನಗೆ ಮಾತ್ರ 3 ಪ್ಲೇಸಸ್ಸು ತುಂಬ ಇಷ್ಟ ಆಯಿತು. ನೋಡಿ ಸ್ಟೆಪ್ಸ್ ಹತ್ತಿ ನಾವು ಮೇಲೆ ಬಂದಿದ್ದೀವಿ. ಮೇಲೆ ಬಂದ ನಂತರ ಇಲ್ಲೊಂದು ವ್ಯೂ ಪಾಯಿಂಟ್ ಇತ್ತು. ಇಲ್ಲಿ ಕೆಲವೊಂದು ಫೋಟೋ ಶೂಟ್ ಮಾಡಿಕೊಂಡು ನಾವು ರಿಟರ್ನ್ ಹಾಗೆ ಸೀದಾ ದಾವಣಗೆರೆಗೆ ಬಂದ್ವಿ. ಈ ಪ್ಲೇಸಿಂದ ದಾವಣಗೆರೆಗೆ ಕರೆಕ್ಟಾಗಿ 187 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ನಾವು ದಾವಣಗೆರೆಗೆ ಬರೋಷ್ಟೊತ್ತಿಗೆ ನೈಟು 9:30 ಆಗಿತ್ತು. ಬಂದು ಮತ್ತೆ ಊಟ ಮಾಡಿ ತುಂಬ ಸುಸ್ತಾಗಿತ್ತಲ್ಲ, ಮಲಗಿಬಿಟ್ವಿ. ಇಲ್ಲಿಂದ ಹೋಗ್ತಾ ನಾನು ಯಾವುದೇ ರೀತಿ ವಿಡಿಯೋ ಮಾಡಲಿಕ್ಕಾಗಲಿಲ್ಲ, ತುಂಬ ಸುಸ್ತಾಗಿತ್ತು. ವಿಡಿಯೋ ಎಲ್ರಿಗೂ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.